ಚುಕ್ಕೆಗಳನ್ನು ಜೋಡಿಸ್ತಾ ಹೋದರೆ ಸರ್ ಇದು ವೆಲ್ ಥಾಟ್ ಪ್ಲಾನ್ ಅಂತ ಅನಿಸ್ತಾ ಇದೆ. ಈಗ ನಮ್ಮ ಕಡೆ ನೀವು ಉತ್ತರ ಕರ್ನಾಟಕದವ್ರು ಆದ್ದರಿಂದ ನಮ್ಮ ಕಡೆ ಒಂದು ಇದೆ ನೋಡ್ರಿ ಮಾತು, ಏನು ಅಂತಂದರೆ ನಾನು ಚೂಡ್ದಂಗೆ ಮಾಡ್ತೀನಿ ನೀನು ಅತ್ತಂಗೆ ಮಾಡು ಅಂತೇಳಿ, ನಾ ಚೂಡ್ದಂಗೆ ಮಾಡ್ತೀನಿ ನೀನು ಅತ್ತಂಗೆ ಮಾಡು ಅಂತ. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ ಮೇಲೆ ಇದ್ದಕ್ಕಿದ್ದಂತೆ ಪ್ರಿಯಾಂಕ್ ಖರ್ಗೆ ಅವರು ಬೆಳಿಗ್ಗೆ ಎದ್ದು ಒಂದು ಪತ್ರ ಬರೆದು ಬಿಡ್ತಾರೆ RSS ಬ್ಯಾನ್ ಮಾಡಿ ಅಂತ. ಇದ್ದಕ್ಕಿದ್ದಂತೆ ತತ್ವ ಸಿದ್ಧಾಂತಗಳ ಬಗ್ಗೆ ಅವರಿಗೆ ಇಲ್ಲಿಲ್ಲದಂತಹ ತತ್ವ ಸಿದ್ಧಾಂತಗಳ ಬಗ್ಗೆ ಇನ್ನಿಲ್ಲದ ಜಾಗೃತಿ ಅವರಿಗೆ ಇದ್ದಕ್ಕಿದ್ದಂತೆ ಬಂದು ಬಿಡುತ್ತೆ. ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಬ್ಯಾನ್ ಮಾಡಬೇಕು, ಎಲ್ಲ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಪತ್ರ ಬರೀತಾರೆ. ಅದಾದ್ಮೇಲೆ ಯತೀಂದ್ರ ಅವರು ತತ್ವ ಸಿದ್ಧಾಂತಗಳನ್ನ ಮುಂದುವರಿಸಿಕೊಂಡು ಹೋಗುವಂತ ಒಬ್ಬ ನಾಯಕ ಬೇಕಾಗಿದೆ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡಿದ್ರೋ, ಯಾವಾಗ ಅವರು RSSನ ಒಂದು ಗೀತೆಯನ್ನು ವಿಧಾನಸಭೆಯಲ್ಲಿ ಹಾಡಿದ್ರೋ ಅವಾಗಿಂದ ಶುರುವಾಗಿದ್ದು.